26, 27 ಹಾಗೂ 28ನೆಯ ಕವನ. ಇದು ಬಲರಾಮನಿಗೆ ಹಾಗೂ ಕೃಷ್ಣನ ಸಂವಾದ. ಈ ಪದ್ಯಗಳಲ್ಲಿ ನೋಡಬಹುದು ನೀವು. ಕ್ಷಿತಿಪ ಕೇಳೈ ವಿಗಡ ಚಾಪ ವೃತ್ತಿಕರಿಕೆ ದುರ್ಯೋಧನಾದಿ ಕ್ಷಿತಿಪತಿಗಳ ಅಂಜಿದುದು ಕಂಡನು ನಗುತ್ತಾ ಬಲರಾಮ ಕೃತಕ ಧನುವನ್ನು ಮುರಿದು ದೃಪದನ ಸುತೆಯ ಮುಂದೆಳೆ ಎಳೆಬಿಡಿದು ತಹನು ದತ್ತನಳ ಪಾಂಚಾಲನೆ ತಿಳಿದು ವರಾಸನವ. ಅಂದರೆ ಅತಿ ಗರ್ವಿತವಾದ ದೃಪದನ ಬಿಲ್ಲಿಗೆ ದುರ್ಯೋಧನನೇ ಮೊದಲಾದವರು ಎದುರಿದ್ದನ್ನು ಕಂಡು ಬಲರಾಮನ ನಕ್ಕು ಈ ಕೃತಕವಾದ ಧನುಸ್ಸನ್ನು ಮುರಿದು ದ್ರೌಪದಿಯ ಮುಂದಲೆಯನ್ನು ಹಿಡಿದು ಎಳೆದು ತರುತ್ತೇನೆ ಎಂದು ದೃಪದನು ಮಹಾಸೊಕ್ಕಿನವನು ಎಂದುಕೊಂಡು ಸಿಂಹಾಸವನ್ನು ಎಳೆಯುತ್ತಾನೆ ಬಲರಾಮನು. ಆಗ ಹಲಧರನ ಮಸಕವನ್ನು ಕಂಡನು ನಳಿನನ ಅಬನಿದೇನು ಪೀಠವನ್ನಿಳಿದು ರೆಲ್ಲಿಗೆ ಗಮನವಾವುದು ಕಾರ್ಯಗತಿ ನಿಮಗೆ ತಿಳಿಯೇನು ಬೇರೇನು ಯಂತ್ರವ ಕಳಚಿ ಬಿಸುಟು ಲತಾಂಗಿಯನ್ನು ಹಿಡಿದೆಳೆದು ತಹನೆನೆ ಅಳೈಸಳೆ ಕೇಳೆಂದನು ಸುರಾರಿ. ಅಂದರೆ ಬಲರಾಮನು ಇಳಿದುದನ್ನು ಕಂಡು ಕೃಷ್ಣನು, ಅಣ್ಣ ಇದೇನೋ ಪೀಠವನ್ನು ಇಳಿದಿರುವೆ, ಎಲ್ಲಿಗೆ ಹೋಗುತ್ತಿರುವೆ, ಏನು ಕೆಲಸ ಹೇಳು ಎಂದನು. ಬಲರಾಮನು, ಬೇರೆ ಯಾವ ಕೆಲಸವೂ ಇಲ್ಲ, ಬಿಲ್ಲನ್ನೆತ್ತಿ ಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಹಿಡಿದು ಎಳೆದುಕೊಂಡು ಬರುತ್ತೇನೆ ಎಂದನು. ಕೃಷ್ಣನು, ಅಷ್ಟೇ ತಾನೇ, ಕೇಳು ಎಂದನು. ಕೃಷ್ಣನು ಹೇಳುತ್ತಾನೆ, ಎನಹರು ನಿಮಗಿಂದು ಕುಂತಿ ಮಾನಿನಿ ಅತ್ತೆಯರಲ್ಲೇ ತತ್ಸೂನುಗಳು ಮೈದುನರು ತತ್ಪತ್ನಿಯರು ತಂಗಿಯರು ಸಾನುರಾಗವೇ ಮನಕ್ಕೆ ಸಂಶಯವೇನಿದಕ್ಕೆ ತಪ್ಪಿಲ್ಲ. ಕುಂತಿ ಸೋನುಗಳು ದ್ರೌಪದಿಗೆ ರಮಣರು ನೋಡು ನೀವೆಂದ. ಅಂದರೆ ಕೃಷ್ಣ, ಕುಂತಿ ದೇವಿಯು ನಿಮಗೆ ಏನಾಗಬೇಕು ಎಂದು ಬಲರಾಮನನ್ನು ಕೇಳ್ತಾನೆ. ಆಗ ಬಲರಾಮನು, ಅತ್ತೆಯಲ್ಲವೇ ಎಂದು ಹೇಳುತ್ತಾನೆ. ಕೃಷ್ಣ, ಅತ್ತೆಯ ಮಕ್ಕಳು ಏನಾಗಬೇಕು? ಆಗ ಬಲರಾಮನು, ಮೈದುನರು. ಕೃಷ್ಣ, ಮೈದುನರ ಹೆಂಡತಿಯರು ಏನಾಗಬೇಕು? ಬಲರಾಮನು ಆಗ ತಂಗಿಯರು ಎಂದು ಹೇಳುತ್ತಾನೆ. ಆಗ ಕೃಷ್ಣ, ಇದು ಒಪ್ಪಿಗೆ ಆಯಿತಲ್ಲವೇ? ದ್ರೌಪದಿಯು ನಿಮಗೆ ತಂಗಿಯಾಗಬೇಕೆಂದು ಹೇಳಿದೆಯಲ್ಲವೇ ನೀನೇ ಈಗ? ಹಾಗಾದರೆ ದ್ರೌಪದಿಗೆ ಕುಂತಿಯ ಮಕ್ಕಳು ಗಂಡಂದಿರಾಗಬೇಕು, ಇದೇ ಲೆಕ್ಕ ಎಂದು ಕೃಷ್ಣನು ಬಲರಾಮನಿಗೆ ತಿಳಿಸುತ್ತಾನೆ. ಆಗ ಬಲರಾಮನು ಮೂಗಿನಲ್ಲಿ ಬೆರಳಿಟ್ಟು ಮಕುಟವ ತೂಗಿದನು. ಅವನೀಗ ಹೋದರ ಮಾತು ಎತ್ತಲಿ ಅವಳೆತ್ತ ಬೇಗುದಿ ಏಳು ಅರಮನೆಯಳು ಬೇಗುದಿಯಳು ಅರಮನೆಯಳು ಒಂದಾಗಿ ಬೆಂದರು ಲೋಕವರಿಯೇ ಶಟಾಗಮಿಕ ನಿನಗಂಜುವೆನು ತಾನೆನುತ್ತ ಕೈ ಮುಗಿದ. ಅಂದರೆ ಬಲರಾಮನು ಪಾಂಡವರ ಮಾತನ್ನಾಡುತ್ತಿದ್ದಂತೆಯೇ ಅವರು ಈ ಭೂಮಿಯನ್ನೇ ಬಿಟ್ಟು ಹೋದರು. ಅರಗಿನ ಅರಮನೆಯ ಉರಿಯಲ್ಲಿ ಬೇಗಿದೆ ಎಂದು ಬೆಂದರೆಂದು ಲೋಕಕ್ಕೆಲ್ಲ ತಿಳಿದಿದೆ. ಪಾಂಡವರೆಲ್ಲ ದ್ರೌಪದಿಯಲ್ಲಿ ವಂಚನೆಯ ಶಾಸ್ತ್ರದ ಆಗಮಿಕನೇ, ನಾನು ನಿನಗೆ ಹೆದರುತ್ತೇನೆ ಎಂದು ಕೈ ಮುಗಿದು ಬಲರಾಮನು ಕೃಷ್ಣನಿಗೆ ಕುಳಿತುಕೊಳ್ಳುತ್ತಾನೆ. ಧನ್ಯವಾದಗಳು.